ಎಸ್ ಟಿ ಎಫಲ್ಲಿ ಶಂಕರ್ ಬಿದ್ರಿ ಅವರು ಬಂದು ವೀರಪ್ಪನ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಒಂದು ಇದರಲ್ಲಿದ್ದರೂ ಕೂಡ ಅವ್ರ ಕಾಲದಲ್ಲಿ ಮತ್ತು ವಾಲ್ಟರ್ ದೇವಾರಂ ಅವರಿಬ್ಬರ ಕಾಲದಲ್ಲಿ ಅತ್ಯಂತ ಘನಘೋರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದು ಸತ್ಯ. ಅತ್ಯಾಚಾರಗಳಾಗಿದೆ. ಪ್ರಧಾನವಾಗಿ ಹೇಳಬೇಕಾದ್ರೆ ಹೆಣ್ಣು ಮಕ್ಕಳುಗಳ ಅತ್ಯಾಚಾರ ಆಗಿದೆ ಮೇಡಮ್. ಲೆಕ್ಕಕ್ಕೆ ಸಿಕ್ಕಿರೋದು 1, 2, 5. ಅಲ್ಲಿ ಮಾತ್ರ ಒಂದು 90ರಲ್ಲಿ ಬಂದು ಠಿಕಾಣಿ ಹೂಡಿದವರು ವೀರಪ್ಪನ ಇತಿಹಾಸ ಮುಗಿದು ಆಮೇಲೆ 2 ವರ್ಷ ಆದಮೇಲೆ ಅವ್ರು ಹೋಗಿದ್ದು. ಅಲ್ಲಿ ಪೊಲೀಸಲ್ಲಿ ಒಂದು ಪದ್ಧತಿ ಇದೆ, ದೊಡ್ಡವರು ಕರೆಕ್ಟಾಗಿದ್ದರೆ, ಏನು ಚೀಫ್ ಅಂತ ಇದ್ದಾರಲ್ಲ ಅವ್ರು ಕರೆಕ್ಟಾಗಿದ್ದರೆ ಈವನ್ ಕಾನ್ಸ್ಟೇಬಲ್ ಅವ್ರಿಗೆ ಎಲ್ಲರೂ ಸರಿಯಾಗಿರ್ತಾರಂತೆ. ಅಲ್ಲಿ ಮೇಲ್ಗಡೆ ಇರೋರು ಕೆಟ್ಟದಾಗ್ಬಿಟ್ರೆ ಈವನ್ ಕಾನ್ಸ್ಟೇಬಲ್ ಅವ್ರಿಗೂ ಕೆಟ್ಟವರಾಗ್ಬಿಡ್ತಾರೆ. ಹಾಗೆ ಶಂಕರ್ ಬಿದ್ರಿ ಯಾವ ಒಂದು ಯುಕ್ತಿನ ಅನುಸರಿಸಿದ್ರಂದರೆ, ಯಾರು ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳಿದ್ದಾರ ಅವ್ರನ್ನ ಮೊದಲು ಎತ್ತಿ ಆವಾಗ ಟೆರರಿಸ್ಟ್ ಆ್ಯಂಡ್ ಡಕಾಯ್ಟ್ಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇತ್ತು, ಟಾಡಾ ಕಾಯ್ದೆ ಅಂತ. ಆ ಕಾಯ್ದೆ ಒಳಗಡೆ ಎಲ್ಲರನ್ನೂ ಎತ್ತಿ ಒಳಗಡೆ ಸೇರಿಸ್ಬಿಟ್ರು. ಸಾಕು ಪ್ರಾಣಿಗಳು, ಜನ ಮೇಯಿಸ್ತಿದ್ದ ಆಡು, ಅದನ್ನೆಲ್ಲ ಅವ್ರು ಕೇಳದೆ ಮಾಡದೆ ಅವರನ್ನು ಇದು ಮಾಡಿದ್ದು. ಆಮೇಲೆ ವ್ಯವಸಾಯ ಮಾಡೋಕ್ಕೆ, ಈ ನೆಲ್ಲೂರು ಪ್ರದೇಶಗಳಲ್ಲಿ ವ್ಯವಸಾಯ ಮಾಡೋಕ್ಕೆ ಒಂದು 5-6 ವರ್ಷ ಬಿಡಲಿಲ್ಲ, ಒಂದು 10 ವರ್ಷನೇ ಬಿಡಲಿಲ್ಲ ಜನಗಳನ್ನ. ನೋಡಿ, ಮಾನವ ಹಕ್ಕುಗಳ ಆಯೋಗದ ಮುಂದೆ ಯಾರೆಲ್ಲ ಹೇಳಿಕೆ ಕೊಟ್ಟರು ಅದನ್ನೆಲ್ಲ ಕಮಿಷನ್ ಅಂಗೀಕರಿಸಿ ಎಸ್ ಟಿ ಎಫ್ ಪೊಲೀಸ್ ಬಂದು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಪರಿಹಾರನೂ ಕೊಟ್ಟಿದ್ದಾರೆ. ಆಗ ಇದ್ದ ಪೊಲೀಸ್ ಅಧಿಕಾರಿಗಳು ಏನು, ಅವ್ರಿಗೆ ಯಾರು ಹೇಳಿದ್ರೆ ಅವ್ನು ಮಾಡೋ ಪಾಪ ಅವನ ಜೊತೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಇವನೇನು ಮಾಡೋ, ಇವ್ರನ್ನೆಲ್ಲ ಹಿಡಿದು ತಗೊಂಡೋಗಿ ಮಹದೇಶ್ವರ ಬೆಟ್ಟದಲ್ಲಿ ಕೂಡಾಕೊಂಬಿಡೋರು. ಅಲ್ಲಿ ಒಂದು ವರ್ಕ್ಶಾಪ್ ಅಂತ ಹೆಸರು ಅದಕ್ಕೆ. ಆ ವರ್ಕ್ಶಾಪ್ಲಿ ಇಟ್ಕೊಂಡು ಅವ್ರಿಗೆ ಚಿತ್ರಹಿಂಸೆಗಳನ್ನ ಕೊಡೋದು, ವರ್ಷಗಟ್ಟಲೆ ಇಲ್ಲೀಗಲ್ ಕಸ್ಟಡಿಗಳಲ್ಲಿ ಇಟ್ಕೊಳ್ಳೋದು. ಇವರು ಏನು ಮಾಡ್ತಾರೆ, ಯಾರೇ ಸಿಕ್ಕಾದರೂ ವಿಚಾರಣೆ ಎಂಬ ಹೆಸರಲ್ಲಿ ಕರ್ಕೊಂಡೋಗ್ತಾರೆ, ಹೋದವರು ವಾಪಸ್ ಬರೋದು. ರಾಮಪುರಕ್ಕೆ ಕೌಂಟ್ರಾಗ ಅದನ್ನು ಮಾಡ್ತಾರೆ. ಅದಾದ ಮೇಲೆ ದಿನಲ್ಲಿಯಲ್ಲಿ ಇವರು ಹರಿಕೃಷ್ಣ ಸಕೀಲ್ ಅಹಮದ್ ಇಬ್ಬರು ಹೋಗ್ತಾರಲ್ಲ, ಅಲ್ಲಿ ಅದೇ ಮೀನಿಯಂ ಇಶ್ಯೂಲಿ ಅವರಿಬ್ಬರನ್ನು ಹತ್ಯೆ ಮಾಡ್ತಾರೆ. ಅದೇನೋ ವ್ಯಾಪಾರದ ದೃಷ್ಟಿಲಿ ಹೋಗಿ ಅದನ್ನು, ಇದರಲ್ಲಿ ಯಾರು ಬುದ್ಧಿವಂತರೋ ಯಾರು ದಡ್ರೋ ಗೊತ್ತಿಲ್ಲ, ಹೇಗೋ ಒಂದು ಅಚಾನಕ್ ಸಂಬಂಧ ನಡೆದು ಅವರಿಬ್ಬರು ಅವತ್ತು ಪಾಪ ಪ್ರಾಣ ತ್ಯಾಗ ಮಾಡ್ಕೊಂಬಿಟ್ರು. ಆ ದಿವಸ ಒಂದು 5-6 ಜನ ಜೊತೆಯಲ್ಲಿದ್ದ ಪೊಲೀಸ್ ಅಧಿಕಾರಿಗಳು ಕೂಡ ಸತ್ತಿದ್ದಾರೆ. ಅದು ಆದಮೇಲೆ ಏನಾಯಿತು ಮೇಡಮ್, ಈ ಟಾಸ್ಕ್ ಫೋರ್ಸ್ನ ವೀರಪ್ಪ ಮೊಯ್ಲಿಯವ್ರ ಸರ್ಕಾರ ಇತ್ತು ಅಂತ ಕಾಣ್ತದೆ. ಆವಾಗ ಟಾಸ್ಕ್ ಫೋರ್ಸನ್ನು ಶಂಕರ್ ಬಿದ್ರಿ ಅವರು ಬಂದು ಮಾಡ್ತಾರೆ, ಅವ್ರನ್ನ ಇನ್ಚಾರ್ಜ್ ಕೊಡ್ತಾರೆ. ತಮಿಳ್ನಾಡಲ್ಲಿ ವಾಲ್ಟರ್ ದೇವಾರಂ ಅಂತ ಅವರನ್ನು ಕೊಡ್ತಾರೆ. ಇದೆರಡನ್ನು ಸೇರಿಸಿ ಜಯಲಲಿತಾ ಅವರು ಮುಖ್ಯಮಂತ್ರಿ, ಇಲ್ಲಿ ವೀರಪ್ಪ ಮೊಯ್ಲಿ, ಎಸ್.ಎಂ. ಕೃಷ್ಣ ಇವರೆಲ್ಲ ಕೂಡ ಬರ್ತಾರೆ. ಈ ಎರಡು ಇಶ್ಯೂಲಿ ಅವ್ರ ಜಾಯಿಂಟ್ ಟಾಸ್ಕ್ ಫೋರ್ಸಲ್ಲಿ ಅವರು ಕಮಾಂಡೆಂಟು, ಇವರು ಅಡಿಷ್ನಲ್ ಕಮಾಂಡೆಂಟ ಏನೋ ಟಾಸ್ಕ್ ಫೋರ್ಸಲ್ಲಿ ಇರ್ತಾರೆ. ಇವರು ಇಶ್ಯೂಲಿ ಬಂದಾಗ ತುಂಬ ಅದು ಹೇಳಲಿಕ್ಕೆ ಅಸಾಧ್ಯ ಆಗದಂತಹ ರೀತಿಯಲ್ಲಿ ಪೊಲೀಸ್ ಅಂದರೆ ಈಗೂ ಮಾಡ್ತಾರಾ ಅನ್ನಿಸ್ಬಿಡುತ್ತೆ ಮೇಡಮ್. ಅಂಥ ಅದು ಯಾರು ಅವ್ರ ಕೈ ಕೆಳಗಡೆ ಒಂದು 10 ಜನ, ಒಂದು 5-6 ಜನ ಎಸ್ ಪಿಗಳಿರ್ಬೋದು, ಒಂದು 10 ಜನ DSP ಗಳಿರ್ಬೋದು, ಒಬ್ಬೊಬ್ರಿಗೊಂದು ವೆಹಿಕಲ್, ಒಬ್ಬೊಬ್ರ ಜೊತೆಲಿ 5-5 ಜನ ಅವರ ಸಬಾರ್ಡಿನೇಟ್ಸ್ಗಳು, ಒಂದು 20 ಜನ ಇನ್ಸ್ಪೆಕ್ಟರ್ಸ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಈ ಥರ ಒಂದು 50-100 ವೆಹಿಕಲ್ಗಳು, ಒಂದೊಂದು ಊರ್ಲಿ ಒಂದೊಂದು ಕ್ಯಾಂಪು, ಒಂದೊಂದು ಊರಿಗೆ. ಆ ನಾಲ್ ರೋಡ್ ಇದೆಯಲ್ಲ, ಅಲ್ಲಿ ಮಾತ್ರ ಒಂದು 90ರಲ್ಲಿ ಬಂದು ಠಿಕಾಣಿ ಹೂಡಿದವರು ವೀರಪ್ಪನ ಇತಿಹಾಸ ಮುಗಿದು ಆಮೇಲೆ 2 ವರ್ಷ ಆದಮೇಲೆ ಅವ್ರು ಹೋಗಿದ್ದು ಅಲ್ಲಿಂದ. ಆ ನಾಲ್ ರೋಡ್ಲಿ ಆ ಕಡೆ ಈ ಕಡೆ ಕ್ರಾಸ್ ಮಾಡುವಾಗ ಅವ್ರನ್ನ ಅದೆಷ್ಟು ಜನಕ್ಕೆ ಅದು ಏನೇನು ತೊಂದರೆ ಆಯಿತು, ಅದು ಏನೇನು ಎಷ್ಟು ಅನುಭವಿಸಿದಾರೆ ಅದು ದೇವರೊಬ್ಬನೇ ಬಲ್ಲ. ಆ ಥರ ಎಲ್ಲ ಆಯಿತು. ಪೊಲೀಸ್ನವರು ಈ ವಿಚಾರದಲ್ಲಿ ಅದು ಏನಾಗಿದೆ ಮೇಡಮ್, ಪೊಲೀಸಲ್ಲಿ ಒಂದು ಪದ್ಧತಿ ಇದೆ, ದೊಡ್ಡವರು ಕರೆಕ್ಟಾಗಿದ್ದರೆ, ಏನು ಚೀಫ್ ಅಂತ ಇದ್ದಾರಲ್ಲ ಅವ್ರು ಕರೆಕ್ಟಾಗಿದ್ದರೆ ಈವನ್ ಕಾನ್ಸ್ಟೇಬಲ್ ಅವ್ರಿಗೆ ಎಲ್ಲರೂ ಸರಿಯಾಗಿರ್ತಾರಂತೆ. ಅಲ್ಲಿ ಮೇಲ್ಗಡೆ ಇರೋರು ಕೆಟ್ಟದಾಗ್ಬಿಟ್ರೆ ಈವನ್ ಕಾನ್ಸ್ಟೇಬಲ್ ಅವ್ರಿಗೂ ಕೆಟ್ಟವರಾಗ್ಬಿಡ್ತಾರೆ. ಹಾಗೆ ಎಸ್ ಟಿ ಎಫಲ್ಲಿ ಶಂಕರ್ ಬಿದ್ರಿ ಅವರು ಬಂದು ವೀರಪ್ಪನ ಹಿಡಿಯೋಕ್ಕೆ ಪ್ರಯತ್ನ ಮಾಡಿದ್ರು ಅನ್ನೋದು ಒಂದು ಇದರಲ್ಲಿದ್ದರೂ ಕೂಡ ಅವ್ರ ಕಾಲದಲ್ಲಿ ಮತ್ತು ವಾಲ್ಟರ್ ದೇವಾರಂ ಅವರಿಬ್ಬರ ಕಾಲದಲ್ಲಿ ಅತ್ಯಂತ ಘನಘೋರ ಮಾನವ ಹಕ್ಕುಗಳು ಉಲ್ಲಂಘನೆ ಆಗಿದ್ದು
ಸತ್ಯ. ಏನೆಲ್ಲ ಆಯಿತು ಸರ್? ಅತ್ಯಾಚಾರಗಳಾಗಿದೆ. ಪ್ರಧಾನವಾಗಿ ಹೇಳಬೇಕಾದ್ರೆ ಹೆಣ್ಣು ಮಕ್ಕಳುಗಳ ಅತ್ಯಾಚಾರ ಆಗಿದೆ ಯಾವ ಊರಲ್ಲಿ? ಮೇಡಮ್. ಲೆಕ್ಕಕ್ಕೆ ಸಿಕ್ಕಿರೋದು 1, 2, 5 ಅದೆಲ್ಲ ಏನಾಗಿದೆ, ಸದಾಶಿವ ಕಮಿಷನ್ ಅಂತ ಒಂದು ಕಮಿಷನನ್ನು, ನ್ಯಾಷನಲ್ ಹ್ಯೂಮನ್ ರೈಟ್ ಕಮಿಷನ್ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿತ್ತು, ಒಂದು ಕಮಿಟಿನ. ಆ ಕಮಿಟಿ ಮುಂದ್ಗಡೆ ಹೇಳಿಕೆ ಕೊಟ್ಟಿರೋದ್ರಲ್ಲಿ ಸುಮಾರು ಒಂದು 4-5 ಜನ ಹೆಣ್ಣು ಮಕ್ಕಳುಗಳು ಕೊಟ್ಟಿದ್ದಾರೆ. ಆದರೆ ಅವರು ತುಂಬ ಧೈರ್ಯ ಮಾಡಿ ಬಂದು ಕೊಟ್ಟಿರೋರು. ಆದರೆ ಲೆಕ್ಕಕ್ಕೆ ಸಿಕ್ಕದೇ ಇರೋದು ಕೂಡ ಭಾಳಷ್ಟು ಇದೆ ಮೇಡಮ್. ಎಲ್ಲ ಕಾಡು ಪ್ರದೇಶ ಆಗಿತ್ತಲ್ಲ, ಇವ್ರನ್ನ ತಿರುಗಿಸಿ ಮಾತಾಡೋ ಮಟ್ಟಕ್ಕೆ ಶಂಕರ ಬೇರಿ ಯಾವ ಒಂದು ಯುಕ್ತಿನ ಅನುಸರಿಸಿದ್ರಂದರೆ, ಯಾರು ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳಿದ್ದಾರ ಅವ್ರನ್ನ ಮೊದಲು ಎತ್ತಿ ಆವಾಗ ಟೆರರಿಸ್ಟ್ ಆ್ಯಂಡ್ ಡಕಾಯ್ಟ್ಸ್ ಪ್ರಿವೆನ್ಷನ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇತ್ತು, ಟಾಡಾ ಕಾಯ್ದೆ ಅಂತ. ಆ ಕಾಯ್ದೆ ಒಳಗಡೆ ಎಲ್ಲರನ್ನೂ ಎತ್ತಿ ಒಳಗಡೆ ಸೇರಿಸ್ಬಿಟ್ರು ಪ್ರಶ್ನೆ ಮಾಡಿದವ್ರನ್ನ. ಯಾಕೆ ಸರ್ ಈ ಥರ ಮಾಡ್ತೀರಿ ಅನ್ನೋ ಯಾರು ಕೂಡ ಇರಬಾರ್ದು. ಇದು ಏನು ಮೆಸೇಜ್ ಹೋಯ್ತು ಸಮಾಜಕ್ಕೆ ಅಂದರೆ, ಈ ಪೊಲೀಸ್ನವ್ರ ವಿರುದ್ಧ ನಾವು ಏನಾದ್ರು ಮಾತಾಡ್ಬಿಟ್ರೆ ಅವ್ರಿಗಾದ ಗತಿನೇ ನಮಗೂ ಅಂತ ಜನ ತಿಳ್ಕೊಂಡು ಇವರು ಏನೇ ತಪ್ಪು ಮಾಡಿದ್ರು ಕೂಡ ಎಲ್ಲನೂ ಕೈಕಟ್ಟಿ ಸುಮ್ಮನೆ, ಅಪ್ಪನ ಎದುರುಗಡೆ ಮಗನನ್ನು ನೋಡಿದ್ರೂ ಸುಮ್ಮನೆ ನೋಡ್ಕೊಂಡಿರಬೇಕು, ಹೆಂಡತಿ ನೋಡಿದ್ರೂ ನೋಡ್ಕೊಂಡಿರಬೇಕು. ಅಂಥ ಒಂದು ಕನಿಷ್ಠದ ಜೀವನನ ಮಾಡಬಾರ್ದು ಮೇಡಮ್. ಆ ರೀತಿಯಲ್ಲಿ ಅವರು ಮಾಡಿದರು. ಆಮೇಲೆ ಸಾಕು ಪ್ರಾಣಿಗಳು, ಜನ ಮೇಯಿಸ್ತಿದ್ದ ಆಡು, ಅದನ್ನೆಲ್ಲ ಅವ್ರು ಕೇಳದೆ ಮಾಡದೆ ಅವರನ್ನು ಇದು ಮಾಡಿದ್ದು. ಆಮೇಲೆ ವ್ಯವಸಾಯ ಮಾಡೋಕ್ಕೆ, ಈ ನೆಲ್ಲೂರು ಪ್ರದೇಶಗಳಲ್ಲಿ ವ್ಯವಸಾಯ ಮಾಡೋಕ್ಕೆ ಒಂದು 5-6 ವರ್ಷ ಬಿಡಲಿಲ್ಲ, ಒಂದು 10 ವರ್ಷನೇ ಬಿಡಲಿಲ್ಲ ಜನಗಳನ್ನ. ಆಮೇಲೆ ಸಾರಿಗೆ ವ್ಯವಸ್ಥೆಗಳನ್ನೆಲ್ಲ ಕೂಡ ಕಟ್ ಮಾಡಿಬಿಟ್ಟಿದ್ರು. ಜನ ಎಲ್ಲೋ ಹೋಗಂಗಿಲ್ಲ ಒಂಥರ ಅದೇ ಹೇಳಲಿಲ್ಲ ಮೇಡಮ್. ತಿನ್ನೋದಕ್ಕೆಲ್ಲ ಏನು ಮಾಡಿದ್ರು? ಮತ್ತೆ ಏನು ಅಲ್ಲಿ ಏನಿತ್ತು ಅದನ್ನು ತಿಂದದ್ದಾಯ್ತು, ಕುಡ್ದದ್ದಾಯ್ತು. ಮಾಡಲಿಲ್ಲ, ಮಾಡೋಕ್ಕೆ ಬಿಡಲಿಲ್ಲ. 10 ವರ್ಷ ವ್ಯವಸಾಯ ಮಾಡಲಿಲ್ಲ, ಸುಮಾರು ಮಾಡಲಿಲ್ಲ ಮೇಡಮ್. ಮಾಡಲಿಲ್ಲ, ಭಾಳ ಕಠೋರವಾದ ಒಂದು ಶಿಕ್ಷೆನ ಅವರು ಕೊಟ್ಬಿಟ್ಟಿದ್ರು. ಹಾಗಾಗಿ ನೋಡಿ, ಮಾನವ ಹಕ್ಕುಗಳ ಆಯೋಗದ ಮುಂದೆ ಯಾರೆಲ್ಲ ಹೇಳಿಕೆ ಕೊಟ್ಟರು ಅದನ್ನೆಲ್ಲ ಕಮಿಷನ್ ಅಂಗೀಕರಿಸಿ STF ಪೊಲೀಸ್ ಬಂದು ತಪ್ಪು ಮಾಡಿದ್ದಾರೆ ಅಂದ್ಬಿಟ್ಟು ಹೇಳಿ ಅವ್ರಿಗೆ ಕೋಟ್ಯಾಂತರ ರೂಪಾಯಿ ಪರಿಹಾರನೂ ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟ ಮೇಲೆ ಇದರಲ್ಲಿ ನಮ್ಮ ಸಸ್ಪೆಕ್ಷನ್ ಆವತ್ತಿಂದ ನಮಗೆ ಅನುಮಾನ, ಪರಿಹಾರ ಯಾಕೆ ಕೊಡ್ತಾರೆ? ತಪ್ಪು ಮಾಡಿದ್ದು ತಾನೇ ಅವ್ರಿಗೆ ಪರಿಹಾರ ಕೊಟ್ಟರು. ಆದರೆ ವಿಕ್ಟಿಮ್ಸ್ಗೆ ಪರಿಹಾರ ಬಂತು, ತಪ್ಪು ಮಾಡಿದವ್ರಿಗೆ ಯಾವುದೇ ಶಿಕ್ಷೆ ಆಗಲಿಲ್ಲ. ಈ ಜಸ್ಟಿಫೈನ ನಾವು ಯಾವ ಥರ ನೋಡಬೇಕು ಅನ್ನೋದೇ ನಮಗೆ ಇನ್ನೂ ಅರ್ಥ ಆಗಲಿಲ್ಲ. ಶಂಕರ ಬಿದರಿ ಆಗಲಿ ಅವರ ಸಹೋದ್ಯೋಗಿಗಳಿಗಾಗಲಿ ಈ ವಿಚಾರದ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಕ್ಕೆ ಆಗದಂತಹ ಒಂದು ವ್ಯವಸ್ಥೆನ ಇಲ್ಲಿ ಸೃಷ್ಟಿ ಮಾಡಿಬಿಟ್ಟಿದ್ರು. ಈ ವಿಚಾರದಲ್ಲಿ ನಾವು ಇದರಲ್ಲಿ ನೊಂದವರು, ಆಮೇಲೆ ಅಪರಾಧಿಗಳೇ ಇದರಲ್ಲಿ ಶಿಕ್ಷೆಗೊಳಗಾದರು ಅಂತ ಹೇಳೋದಕ್ಕೂ ಇಲ್ಲ. ಬಹಳಷ್ಟು ನಿರಪರಾಧಿಗಳಿಗೆ ಶಿಕ್ಷೆ ಆಗಿದೆ ಮೇಡಮ್. ಇದರಲ್ಲಿ ವೀರಪ್ಪಣ್ಣ ಕಣ್ಣಲ್ಲಿ ನೋಡ್ದಿದ್ದವರು ಕೂಡ ಭಾಳಷ್ಟು ಜನ. ಏನಾಗಿದೆ ಮೇಡಮ್, ಒಂದೊಂದು ಊರಲ್ಲಿ ಒಬ್ಬೊಬ್ಬ ಆಫೀಸರ್ನ ನೇಮಿಸ್ಬಿಡೋರು, ಒಬ್ಬ ಸಬ್ ಇನ್ಸ್ಪೆಕ್ಟ್ರನ್ನ ಯಾರಿಗ ಅಲ್ಲಿ ಒಂದು 5 ಜನ ಒಂದು ವೆಹಿಕಲ್ ಕೊಟ್ಟು ಅಲ್ಲಿ ಪೋಸ್ಟಿಂಗ್ ಮಾಡಿಬಿಟ್ರೆ ಅವರು ಏನು ಮಾಡೋರು, ಒಂದು ಇನ್ಫಾರ್ಮೆಂಟ್ಸ್, ಒಂದು ಮಾಹಿತಿದಾರನ ಅಲ್ಲಿ ಗುರುತು ಮಾಡ್ಕೊಳ್ಳೋರು ಆ ಊರಲ್ಲಿ. ಆ ಮಾಹಿತಿದಾರ ಏನು ಮಾಡುವ, ಅವನಿಗೆ ಯಾರು ಆಗೋದಿಲ್ಲೋ ಊರ್ಲಿ ಅವ್ರ ಬಗ್ಗೆ ಪೊಲೀಸಿಗೆ, ಸರ್ ಇವನು ವೀರಪ್ಪನ ಜೊತೆಯಲ್ಲಿ ಭಾಳ ಇದಾಗಿದ್ದ, ಕ್ಲೋಸ್ ಆಗಿದ್ದ, ಅವ್ನಿಗೆ ಅಕ್ಕಿ ಇದೆಲ್ಲ ಸಪ್ಲೈ ಮಾಡ್ತಿದ್ದ, ಹಾಗೆ ಹೀಗೆ ಅಂತ ಇವರು ಹೇಳೋದು. ಆಗ ಇದ್ದ ಪೊಲೀಸ್ ಅಧಿಕಾರಿಗಳು ಏನು, ಅವ್ರಿಗೆ ಯಾರು ಹೇಳಿದ್ರೆ ಅವ್ನು ಮಾಡೋ ಪಾಪ ಅವನ ಜೊತೆ ಹೋಗ್ಲಿ ಬಿಡು ಅಂದ್ಬಿಟ್ಟು ಇವನೇನು ಮಾಡೋ, ಇವ್ರನ್ನೆಲ್ಲ ಹಿಡಿದು ತಗೊಂಡೋಗಿ ಮಾದೇಶ್ವರ ಬೆಟ್ಟದಲ್ಲಿ ಕೂಡಾಕೊಂಬಿಡೋರು. ಅಲ್ಲಿ ಒಂದು ವರ್ಕ್ಶಾಪ್ ಅಂತ ಹೆಸರು ಅದಕ್ಕೆ. ಆ ವರ್ಕ್ಶಾಪ್ಲಿ ಇಟ್ಕೊಂಡು ಅವ್ರಿಗೆ ಚಿತ್ರಹಿಂಸೆಗಳನ್ನ ಕೊಡೋದು, ವರ್ಷಗಟ್ಟಲೆ ಇಲ್ಲೀಗಲ್ ಕಸ್ಟಡಿಗಳಲ್ಲಿ ಇಟ್ಕೊಳ್ಳೋದು. ಇಲ್ಲೀಗಲ್ ಕಸ್ಟಡಿ ಅಂದರೆ ಇಡೀ ದೇಶದಲ್ಲಿ ಯಾವ ಮಿಲಿಟ್ರಿ ಪ್ರದೇಶಗಳು ಕೂಡ ಇರೋದಿಲ್ಲ ಅಂಥ ಇಲ್ಲೀಗಲ್ ಕಸ್ಟಡಿಗಳು. ಅದರಲ್ಲಿ ಹೆಣ್ಣು ಮಕ್ಕಳುಗಳು ಕೂಡ ಇದ್ದರು ಅಂತ ಹೇಳಿದ್ರೆ ಅದನ್ನು ನೀವು ಊಹೆ ಮಾಡೋಕ್ಕಾಗೋದಿಲ್ಲ. ಹೆಣ್ಣು ಮಕ್ಕಳುಗಳು ಭಾಳಷ್ಟು ಜನ ಅದರಲ್ಲಿ ಕಸ್ಟಡಿಯಲ್ಲಿ ಇದ್ದಿದ್ದುಂಟು. ಹೆಣ್ಣು ಮಕ್ಕಳುಗಳು ಸುಮಾರು ಜನ ಟಾಡಾ ಕಾಯ್ದೆಯಲ್ಲಿ ಜೈಲು ಇದ್ದು ಬಂದರು ಅಕ್ಯೂಟಾಗಿ. ಆ ರೀತಿಯಲ್ಲೆಲ್ಲ ನಡೆಸ್ಕೊಂಡಿದ್ರು ಮೇಡಮ್. ಇದು ಇನ್ನೂ ಬೇಕಾದಷ್ಟು ವಿಚಾರಗಳಿದೆ. ಅದೊಂದು ಅಧ್ಯಾಯ. ಆದರೆ ಸ್ವಲ್ಪ ನಡೀತಾ ಇವರುಗಳ ಇದಕ್ಕೆ ಸಪೋರ್ಟಾಗಿ ಆ ಕಡೆ ಜಯಲಲಿತಾ ಸರ್ಕಾರ ಇತ್ತಲ್ಲ, ಅವರು ಒಂದು ಕಠಿಣವಾದ ಧೋರಣೆ. ಆಮೇಲೆ ಜಾತಿ ವ್ಯವಸ್ಥೆ, ಪಡೆಯಾಚಿ ಗೌಡರುಗಳಂದರೆ ವೀರಪ್ಪನ ಸಂಬಂಧಿಕರುಗಳು, ಆ ಜಾತಿ ಹೆಸರು ಹೇಳಂಗೇ ಇಲ್ಲ.
ಫಸ್ಟ್ ಹಿಡಿದ ತಕ್ಷಣ ಕೇಳೋದು ನೀವು ಯಾವ ಕ್ಯಾಸ್ಟು ಅಂತ. ಓ, ಹಂಗ್ ಬೇರೆ ಇತ್ತು. ಹಂಗೆ ಬೇರೆ ಇತ್ತು ಆಗ. ನಮ್ಮ ಕ್ಯಾಸ್ಟ್ ಹೆಸರನ್ನು ಕೂಡ ಹೊರಗಡೆ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ. ಅಂದ್ರೆ ಆ ಜಾತಿಯವರೆಲ್ಲ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಮಾಡ್ತಾರೆ ಅವರೆಲ್ಲ. ಅವರು ಏನೋ ಒಂದು ಅವ್ರಿಗೂ ಒಂದು ಭ್ರಮೆ ಅದರಲ್ಲಿ ಇದು ಮಾಡ್ಕೊಂಬಿಟ್ಟಿತ್ತು. ಅದರಲ್ಲಿ ಹೆಸ್ರು ಹೇಳಕ್ಕೆ ಒಬ್ರು ಇಬ್ಬರು ಒಳ್ಳೆಯ ಅಧಿಕಾರಿಗಳು ಕೂಡ ಇದ್ದರು. ಆದರೆ ಮ್ಯಾಕ್ಸಿಮಮ್ ಎಲ್ಲರೂ ಕೂಡ ಶಂಕರ್ ಬಿದ್ರಿ ಅವ್ರು ಸೆಲೆಕ್ಟ್ ಮಾಡೇ ಎತ್ಕೊಂಬಂದಿದ್ದು ಅಂಥ ಆಫೀಸರ್ಗಳನ್ನ. ಕೆಟ್ಟದಾಗಿ ಯಾರು ನಡೆಸ್ಕೋತಾರೆ, ಕೆಟ್ಟದಾಗಿ ಯಾರು ನಡವಳಿಕೆಗಳು ಮಾಡ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡಿ ತಗೊಂಬಂದು ಸಮಾಜದಲ್ಲಿ ಹಾಕ್ಕೊಂಡು, ಒಬ್ಬ ಕಳ್ಳನ್ನು ಹಿಡಿಬೇಕಾದ್ರೆ ಅವ್ರನ್ನ ಬಂಧಿಸೋಕ್ಕೆ ಒಂದು ನ್ಯಾಯಯುತವಾದ ಒಂದು ಮಾರ್ಗಗಳನ್ನ ಅನುಸರಿಸಿ ಕಾನೂನು ನಿಯಮಾನುಸಾರ ಮಾಡಬೇಕು. ಆದರೆ ಬಿದ್ರಿ ಅವರು ನಡ್ಕೊಂಡು ವಿಧಾನ ಇದೆಯಲ್ಲ ಅತ್ಯಂತ ಘೋರ ಮತ್ತು ಅನಿಷ್ಟವಾದ ಒಂದು ಪದ್ಧತಿಯನ್ನು ಅವರು ಅನುಸರಿಸ್ಬಿಟ್ರು. ಆದರೂ ಅವ್ರ ಕಾಲದಲ್ಲಿ ವೀರಪ್ಪನ ಬಂಧನ ಆಗಲಿಲ್ಲ. ಅದಾದಮೇಲೆ ಅವರು ಕೊನೆಯಲ್ಲಿ ನಿಮ್ಗೆ ಅವಾಗೆಲ್ಲ ಎಷ್ಟು ವರ್ಷ? ನಮ್ಗೆ ಆವಾಗ ಒಂದು 25 ವರ್ಷ ಇರೋದು ಮೇಡಮ್. ನಿಮ್ಗಿನ ಎಂಗೇಜು. ಆವಾಗ ನಾನೇನು ಮಾಡಿದೆ, ಮೈಸೂರಲ್ಲಿ PUC ಮುಗಿಸಿ ಮೈಸೂರಲ್ಲಿ ಹೋಗಿ ಡಿಗ್ರಿ ಮಾಡೋಣಂತ ಮಹಾರಾಜಾಸ್ ಕಾಲೇಜಲ್ಲಿ ಅಡ್ಮಿಷನ್ ಆಗಿ ಒಂದು 6 ತಿಂಗಳು ಆಗಿತ್ತು. ಆವಾಗ ಏನಾಯಿತು, ಊರಲ್ಲಿ ಭಯಂಕರವಾದ ಇದು ಈ ವೀರಪ್ಪನ ಅಟ್ಟಹಾಸಗಳು ನಡೀತಾ ಇದೆ. ಇಲ್ಲಿ ನಮ್ಮ ತಂದೆ ತಾಯಿಗಳಿದ್ದಾರೆ, ಅಣ್ಣ ತಮ್ಮ ಇದ್ದಾರೆ. ಇದೊಂದು ನಾವಲ್ಲಿ ನಮ್ಮ ಮನಸ್ಸು ತಡೀಲಿಲ್ಲ, ಇಲ್ಲಿ ಏನೇನು ಆಗ್ತಾ ಇದೆಯೋ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಟ್ಟಿತ್ತು. ನಾನು ಓದುಗಾರಿಕೆನ ಬಿಟ್ಟು ಅರ್ಧದಲ್ಲಿ ಓಡಿ ಬಂದುಬಿಟ್ಟೆ ಊರಿಗೆ. ಅದರಲ್ಲಿ ಏನಾಯಿತು, ನಮ್ಮ ಫ್ಯಾಮ್ಲಿಲಿ ನಮ್ಮ ಅಣ್ಣನ ಮೇಲೆ ಒಂದು ಆರೋಪ. ನಿಮ್ಮ ಅಣ್ಣನ ಹೆಸರು ತಂಗವೇಲು ಅಂತ. ಅವರು ಈ ಥರ ವೀರಪ್ಪನ ಜೊತೆಯಲ್ಲಿದ್ದ ಹಾಗೆ ಹೀಗೆ ಅಂತ ಅವನ ಜೊತೆಯಲ್ಲಿ ಅವನ ಮೇಲೆ ಆರೋಪ ಹೊರಿಸಿದ್ರು. ಅದು ನ್ಯಾಯಾಲಯದೆಲ್ಲ ವಿಚಾರಣೆ ಆಗಿ ನ್ಯಾಯಾಲಯದಲ್ಲಿ ಕೇಸೆಲ್ಲ ಅಕ್ಯೂಟಾಗಿ ಮನೆಗೆ ಬಂದಿದ್ದ. ಅಂದ್ರೆ ಜೈಲಲ್ಲಿ ಇದ್ರಾ? ಜೈಲಲ್ಲಿದ್ದರು. ಎಷ್ಟು ವರ್ಷ? 1.5 ವರ್ಷ ಇದ್ದ ಇಲ್ಲಿ ಮೈಸೂರು ಜೈಲು. ಮೈಸೂರು ಜೈಲಲ್ಲಿ. ಆವಾಗ ಏನಾಯ್ತು ಮೇಡಮ್, ನ್ಯಾಯಾಲಯದಲ್ಲಿ ವಿಚಾರಣೆ ಆಗಿ ಮುಗಿಸಿ ಬಂದ ಮೇಲೆ ಅವ್ನು ನಿರಪರಾಧಿಯಾಗಿ ಮನೆಯಲ್ಲಿ ಅವನ ಕೆಲಸನ ಅವ್ನು ಮಾಡ್ಕೊಂಡಿದ್ರೆ, ಶಂಕರ್ ಬಿದ್ರಿ ಅವ್ರು ಬಂದ ಮೇಲೆ ಮತ್ತೆ ನಮ್ಮ ಅಣ್ಣನ್ನ ಅರೆಸ್ಟ್ ಮಾಡೋದು, ಕರ್ಕೊಂಡೋಗಿ ಮಹದೇಶ್ವರ ಬೆಟ್ಟದಲ್ಲಿ ಕಸ್ಟಡಿಯಲ್ಲಿ ಇಟ್ಕೊಳ್ಳೋದು, ಇದೆಲ್ಲ ಇವರು ಇದೇ ಥರ ಮಾಡ್ತಾಯಿದ್ರು. ಮತ್ತು ಏನಾಯಿತು, ಊರಲ್ಲಿ ಎಲ್ಲೇ ಏನೇ ಘಟನೆಗಳು ನಡೆದ್ರು ನಮ್ಮ ಮನೆಗೆ ಬರೋದು ಪೊಲೀಸ್ನವರು, ನಮ್ಮ ಮನೆಗೆ ಹಿಂಸೆ ಕೊಡೋದು. ನೀವು ವೀರಪ್ಪನಿಗೆ ಹೆಲ್ಪ್ ಮಾಡಿದ್ದೀರಿ, ಹಾಗೆ ಅವನು ಎಲ್ಲಿದ್ದಾನೆ ತೋರಿಸಿ, ಅವ್ನು ಹಿಡಿದು ಕೊಡಿ, ಮಾಹಿತಿ ಕೊಡಿ ಅವನ ಬಗ್ಗೆ ಅಂತ ಭಾಳ ಮಾನಸಿಕ ಹಿಂಸೆ ಕಿರುಕುಳಗಳು ಈ ಥರ ಎಲ್ಲ ಕೊಡ್ತಾಯಿದ್ರು ಮೇಡಮ್. ನಮ್ಮ ಅಣ್ಣ ಒಂದು ದಿನ ಫೈನ್ ಡೇ ಏನು ಮಾಡ್ದ, ನಾಗರಾಜ್ ಅಂತ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಇಲ್ಲಿದ್ದರು 4 ರೋಡಲ್ಲೇ. ನಮ್ಮ ಅಪ್ಪನಿಗೆ ಆವಾಗ 60 ವರ್ಷ ವಯಸ್ಸಾಗಿತ್ತು. ಮತ್ತು ನಮ್ಮ ತಮ್ಮ ಒಬ್ಬ ರಾಜ ಅಂತ. ನಾವು ಊರಲ್ಲೇ ಇರೋಕ್ಕೆ ಅವ್ರು ನಮ್ಮನ್ನು ಬಿಡ್ತಾ ಇರಲಿಲ್ಲ ಮೇಡಮ್. ನಾವು ಎಲ್ಲಿ ಆಮೇಲೆ ಇವರು ಏನು ಮಾಡ್ತಾರೆ, ಯಾರೇ ಸಿಕ್ಕಾದರೂ ವಿಚಾರಣೆ ಎಂಬ ಹೆಸರಲ್ಲಿ ಕರ್ಕೊಂಡೋಗ್ತಾರೆ, ಹೋದವರು ವಾಪಸ್ ಬರೋದಿಲ್ಲ, ಗ್ಯಾರಂಟಿ ಇಲ್ಲ. ಅವ್ರಿಗೆ ಹಿಂಸೆ ಕೊಡೋದು. ಯಾರು ತಾನೇ ಇದಕ್ಕೆ ಹೆದರೋದಿಲ್ಲ? ಈಗ ಇರುವೇನು ಕೂಡ ನಾನು ಪ್ರಾಣದದ್ದೇ ಬದುಕಬೇಕಂತಾನೆ ಓಡಾಡ್ತಾ ಇರ್ತದೆ. ಅಂಥ ಇದರಲ್ಲಿ ಒಬ್ಬ ಮಾನವನಿಗೆ ಆಸೆ ಇರಲ್ವಾ? ಸುಮ್ಮನೆ ಯಾವನೋ ಒಬ್ಬ ತಪ್ಪು ಮಾಡಿಬಿಟ್ಟ ಇಡೀ ವ್ಯವಸ್ಥೆ ಸಮಾಜವನ್ನೇ ನಾಶನ ಮಾಡೋ ಕೆಲಸನ ಮಾಡಿದ್ರಲ್ಲ. ಹಾಗಾಗಿ ಏನು ಮಾಡಿದ್ರು, ಒಂದಿನ ಇನ್ಸ್ಪೆಕ್ಟ್ರು, ನಾನು ಇರಲಿಲ್ಲ ಮೇಡಮ್ ಊರಲ್ಲಿ, ನಾನು ಕೊಲೆಯಲ್ಲ ಹೋಗಿದ್ದೆ, ತಗೊಂಡ್ಬಂದು ನಮ್ಮ ಅಪ್ಪಣ್ಣ ಭಯಂಕರವಾಗಿ ಹೊಡೆದಾಕ್ಬಿಟ್ಟ. ಆ ಇನ್ಸ್ಪೆಕ್ಟ್ರು ತಲೆಗೆಲ್ಲ ಚಚ್ಚಿಚ್ಚು ರೈಫಲ್ಲಿ 60. ನಮ್ಮ ತಂದೆಯವರು ಲಾಸ್ಟ್ ಜೂನ್ 31ರಲ್ಲಿ ಈ ಕರೋನಾದಿಂದ ತೀರೋಗ್ಬಿಟ್ರು. ಅವರು ಇಷ್ಟು ವಯಸ್ಸಲ್ಲಿ ಅವ್ರು ಭಯಂಕರ ಘಟಗಾತ್ರವಾಗಿದ್ದವರು. ಅವ್ರಿಗೆ ಈ ಹೊಡೆದ್ರಲ್ಲ ರಕ್ತ ಎಲ್ಲ ಗಾಯಗಳು, ಅವ್ರು ಆವಾಗಿಂದನೇ ದೇಹದಲ್ಲೆಲ್ಲ ಅನಾರೋಗ್ಯಕ್ಕೆ ಬಿದ್ದುಬಿಟ್ಟಿದ್ರು. ಹಾಗಾಗಿ ಪಾಪ ತೀರೋಗ್ಬಿಟ್ರು ಲಾಸ್ಟ್ ಇಯರು.